ಈ ತಿರುಬೋಕಿ ನನ್ನ ಮಗ ಹೇಳುತ್ತಿರುವ ಬರಗೆಟ್ಟು ಓಡಿ ಹೋದವರ ಕತೆ ಕೇಳಿ ದೇವರಿಗೆ ತಿಕ್ಕಲು ಹಿಡಿದು ದೇವಲೋಕದ ಉಚ್ಚಾಸ್ಪತ್ರೆಯಲ್ಲಿ ತಲೆ ಚೆಕಪ್ ಮಾಡಿಸಿಕೊಂಡು ಬರಲು ಹೋಗಿದ್ದಾರೆ ಇಕ್ಕಪ್ಪ. ದರಿದ್ರ ಕತೆ ಕೇಳಿ ದೇವ್ರಿಗೆ ತಿಕ್ಲಿಡ್ದು ಓಡೋಗಿದ್ದಾನೆ ಅಂದ್ರೆ ಇನ್ನೆಂತ ಕಿತ್ತೋದು ಫ್ಯಾಮಿಲಿನೋ ನಿಂದು. ಆಮೇಲೆ ನಮ್ಮಣ್ಣ ಓಡೋಗ್ಬಿಟ್ನಂತೇಳ್ಬಿಟ್ಟು ನಮ್ಮಪ್ಪ ಬೇಜಾರಲ್ಲಿ ಎದ್ರ ಮನೆ ಅಂಟಿ ಜೊತೆ ಓಡೋಗ್ಬಿಟ್ಟ ಗುರುಗಳೇ. ಲೇ ನಿಮ್ಮಣ್ಣ ಪೊಲೀಸ್ ಅಮ್ಮನ ಜೊತೆ ಓಡೋಗಿದ್ದಕ್ಕೂ ನಿಮ್ಮಪ್ಪ ಎದುರ್ ಮನೆಯವಳ ಜೊತೆ ಓಡೋಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೋ. ಇವನ್ ಗೋಳ್ ಕೇಳಕ್ ಆಗ್ತಿಲ್ಲ, ಹೊಟ್ಟೆ ಹಶ್ವಾಗ್ತಾ ಇದೆ, ಬನ್ನಿ ಮುದ್ದೆ ಉಣ್ಕೊಂಡ್ ಬರೋಣ. ಸ್ವಲ್ಪ ಅಮ್ಮಿಕೊಂಡ್ ನಿಂತ್ಕಡೆ, ಅದೇ ಮುದ್ದೆ ಮುದ್ದೆ ಅಂತ ಸಾಯ್ತಾ ಇದೀಯ. ನಿನ್ ಮುದ್ದೆ ಅಂತ ತಗೊಂಡೋಗಿ ನಿಮ್ ಅವನ್ ಬಾಯಿಗೆ ತುರ್ಕ. ಇವಾಗ ಯಾಕೆ ಆಳ್ತಾ ಇದ್ಯಾ? ಅವ್ವ ಅಂದ ತಕ್ಷಣ ನಮ್ಮ ಮೌನ ಬಂದ್ಬಿಟ್ಲು ಗುರುಗಳೇ. ಯಾಕೋ ಏನಾದ್ಲು ನಿಮ್ಮವ್ವ? ಗುರುಗಳೇ ಅಪ್ಪನ್ ಬಿಟ್ಟು ಇರಕ್ಕಾಗದೆ ನೇಣಾಕೊಂಡು ಸತ್ತೋಗ್ಬಿಟ್ಲೇನೋ? ಇಲ್ಲ ಗುರುಗಳೇ, ಪಕ್ಕದ ಮನೆ ಅಂಕಲ್ ಜೊತೆ ಓಡೋಗ್ಬಿಟ್ಲು ಗುರುಗಳೇ. ನಿನ್ ಕಿತ್ತ ಫ್ಯಾಮಿಲಿ ಅಂಡ್ ಬೆಂಕಿ ಹಾಕಿ ಸುಡ. ನೀವೆಲ್ಲ ಮನುಷ್ಯನ ನೀವು? ಏನೋ ಗರಂದಾರಿ ಕೆಲಸ ಮಾಡಿದಾರಂಗೆ ರಾಮನವಮಿ ದಿವಸ ಹರಿಕತೆ ಹೇಳ್ದಂಗೆ ಹೇಳ್ತಾ ಇದೆಯಲ್ಲೋ ನಿನ್ ಮಕ್ಕಕ್ಕಿಷ್ಟು. ಗುರುಗಳು ಇದೇ ತರ ನನ್ನ ಹೆಣ್ತಿನ ಬೈತಾ ಇದ್ಳು ಗುರುಗಳೇ. ಬೈದು ವಿಷ ಕುಡ್ಸೋತೇನ? ಇಲ್ಲ ಗುರುಗಳೇ, ಪಕ್ಕದ ಮನೆ ಕೆಲಸ ಮಾಡೋ ಜೊತೆ ಓಡೋಗ್ಬಿಟ್ಲು. ವಾಟ್ ಈಸ್ ದಿಸ್ ಗಣೇಶ್? ಇಕ್ಕಪ್ಪ ಯಾಕೆ ಹಿಂಗ್ ಆಡ್ತಿದ್ದಾನೆ? ಇಕ್ಕಪ್ಪನ ಪಕ್ಕದಲ್ಲಿ ನೀನೇ ಅಲ್ವಾ ಗೆಳೆಯ ಇರೋದು, ಒಂಚೂರು ಸಮಾಧಾನ ಮಾಡು ಹಂಗೆ. ಓ ಇಕ್ಕಪ್ಪ, ಇಕ್ಕು ಯಾಕೆ ಹಿಂಗ್ ಆಡ್ತಾ ಇದೀಯಾ? ಕಾಮ್ ಡೌನ್ ಕಾಮ್ ಡೌನ್. ಏನ್ ಕಾಮ್ ಡೌನ್? ಮಾರಮ್ಮನ್ ಡಿಸ್ಕು. ಇವ್ನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ನನ್ ತಿಕ್ಕಾಮಕ ಎಲ್ಲ ಉರಿ ಎತ್ಕೊಂಡು ನನ್ ಸರ್ವಾಂಗಕ್ಕೂ ತಿಕ್ಲಿಡ್ದು ಕಿತ್ಕೊಂಡು ಹೋಗ್ತಾ ಇರ್ತೀನಿ. ನಿನ್ನಿಂದಾನೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನ್ ಯಾಕೋ ಎಲ್ಲ ಇದೆಯಾ? ನೀನ್ ಯಾರ ಜೊತೆ ಓಡಬೇಕಾಗಿತ್ತಾನೆ? ಅದಕ್ಕೆ ಗುರುಗಳೇ ನಾನು ಇಲ್ಲಿಗೆ ಬಂದಿದ್ದು. ಯಾರ ಜೊತೆನೆ? ಮುದ್ದೆ ತಿನ್ನಕ್ ಹೋಗೋಣ ಬನ್ರಿ. ಮುದ್ದೆ ತಿನ್ನಕ್ಕ? ಮುದ್ದೆ ಮನೆ ಹಾಳಾಗೋಗ. ಅವ್ರಿಗೆ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ರ, ನಾನು ಅವ್ರ ಜೊತೆ ಓಡೋಗಕ್ ಬಂದಿದ್ದೀನಿ. ಅಯ್ಯೋ ನನ್ನ ಮಗನೇ, ನಿನ್ಗೆ ಹುಚ್ಚಿದ್ ಬಿಟ್ಟಿದ್ಯಾ ನಿನಗೆ? ಹೋಗ್ಬಿಡ, ಹೋಗ ಇಲ್ಲಿಂದ. ಏನ್ ತಮಾಷೆ ಮಾತಾಡ್ತಾ ಇದ್ರ? ನಮ್ಮ ಹತ್ರ ಇರೋದು 3 ಅಕ್ಕನಿಗೆ ಕೊಟ್ಬಿಟ್ಟಿದ್ದೀನಿ. ಏನ್ರಿ ಇದು 3 ಅಂತಾನೆ ನೆಟ್ಟಗ್ ಮಾತಾಡಕ್ಕೂ ಬರಲ್ಲ. ಏನ್ರಿ ಗೋಳಿದು? ಅದಕ್ಕೆ ನಿಮ್ ಶಾಸ್ತ್ರ ನೋಡಿ ನನ್ನ ಹೆಂಡತಿ ಎಲ್ಲಿ ಹೋಗಿದ ಅಂತ ಹುಡುಕಿ ಕೊಡಿ. ಯಾವನ್ ಜೊತೆನೋ ಓಡೋಗಿರೋ ನಿನ್ನ ಹೆಂಡತಿನ ನಾನ್ ಹುಡುಕೊಡಬೇಕಾ? ಅದು ಶಾಸ್ತ್ರ ನೋಡಿ. ಹಾಗೆ ನಿನ್ನಲ್ಲಿ ಓ ಮೈ ಗಾಡ್, ಇಕ್ಕಪ್ಪ ಕೈಗೆ ಕಲ್ಲೆತ್ಕೊಂಡ್ಬಿಟ್ಟ. ಕನ್ಫರ್ಮ್ ಇಕ್ಕಪ್ಪನಿಗೆ ತಿಕ್ಕಲ್ ಹಿಡೀತು. ಚಾನ್ಸೇ ಇಲ್ಲ, ನೋ ವೇ. ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೆಂಗ್ ಹೇಳ್ತೀಯ ಗಣೇಶ್? ಅಲ್ಲಿ ನೋಡು, ಇಕ್ಕಪ್ಪ ಕಲ್ಲೆತ್ಕೊಂಡು ನಿಂತಿರೋ ಸ್ಟೈಲು ಮಾನಸ ಸರೋವರ ಸಿನಿಮಾನಲ್ಲಿ ಶ್ರೀನಾಥ್ಗೆ ತಿಕ್ಲಿಡ್ದಾಗ ಇದೇ ತರ ತಾನೇ ಕಲ್ಲಿಡ್ಕೊಂಡು ನಿಂತ್ಕೊಂಡಿದ್ದು ಇರಬಹುದು. ಆದ್ರೆ ಇಲ್ಲಿ ಇಕ್ಕಪ್ಪನಿಗೆ ಎಂತದೇ ತಿಕ್ಲಿಡ್ದನು ಅದನ್ನ ಬಿಡಿಸೋದಿಕ್ಕೆ ಪಕ್ಕದಲ್ಲೇ ಇದ್ದಾಳಲ್ಲ ಅವಂತಿಕಾ. ಅವಳು ಇಕ್ಕಪ್ಪನ್ನ ಬಗ್ಸಿ ಅಂಡ ಮೇಲೆ ಒಂದು ಇಕ್ಕಿದ್ರೆ ಅದೆಂತ ತಿಕ್ಲಿಡ್ದಿದ್ರು ಓಡೋಗ್ಬಿಡುತ್ತೆ. ವಾಟ್? ಅವಂತಿಕಾ ಇಕ್ಕೋದ್ರಲ್ಲಿ ಅಷ್ಟೊಂದು ಪವರ್ ಇದೆಯಾ? ಇಲ್ಲೇನೋ ನಡೀತಾ ಇದೆ ನೋಡ ನೀರು. ಏನ್ ಗುರುಗಳೇ, ನನ್ನ ಹತ್ರನ ದುಡ್ಡು ಇಸ್ಕೊಂಡು ನನ್ನನ್ನ ಹೊಡೆಯಕ್ ಬರ್ತೀರಾ ಕಲ್ಲಲ್ಲಿ? ಮರ್ಯಾದಿಂದ ನನ್ನ ಹೆಂಡತಿನ ಹುಡುಕಿ ಕೊಡಿ ನೀವು. ಯಾವನಿಗೆ ಬೇಕೋ ನಿಮ್ ದುಡ್ಡು?
ಆ ಒಂದು ದುಡ್ಡು ಏನಿದೆ ಅವ್ನ ಮಕ್ಕ ಮೇಲೆ ಬಿಸಾಕೈತಂತು. ನಾನ್ ಯಾಕ್ರಿ ಕೊಡ್ಲಿ, ನಾನ್ ನೆಕ್ಲೆಸ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಅಯ್ಯೋ ನಿನ್ ನೆಕ್ಲೆಸ್ ಮನೆ ಹಾಳಾಗೋಗ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ನ ಹೆಂಡತಿನ ಹುಡುಕೊಡು ಅಂತ ನನ್ನ ಹಿಡ್ಕತ ನಾನು. ನೀವ್ ಅವ್ರ ಹೆಂಡತಿನಾದ್ರೂ ಹುಡ್ಕೊಡ್ರಿ, ಅವ್ರ ಅಜ್ಜಿನಾದ್ರೂ ಹುಡ್ಕೊಡ್ರಿ, ನಾನ್ ಮುದ್ದೆ ಉಣ್ಣಕ್ ಹೋಗ್ತೀನಿ. ನೋಡ್ರಿ, ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ಹೋಗಿ. ಅವಂತಿಕಾ, ಅಯ್ಯೋ ಬಿಟ್ಬಿಡು ಗುರುಗಳೇ, ಗುರುಗಳೇ ಮಾತಾಡ್ಬೇಡ, ನಾನು ತಲೆ ಕೆಡ್ಸಿಕ್ಬಿಟ್ಟ. ನಾನು ಇವಾಗ ಅರ್ಜೆಂಟ್ ಆಗಿ ನಾನು ಬೀಡಿ ಸೇರ್ಬೇಕು, ಸೇರ್ಕೊಂಡ್ ಬರ್ತೀನಿ. ಹೋಗ್ತಾ ಇದೆ ಸುಮ್ಮನೆ ಇದೆಯಲ್ಲೋ, ಬೀಡಿ ಸೇರಕ್ ಹೋದ್ರೆ ಬೀಡಿ ಅದು ನಿಮ್ಮ ಅಪ್ಪ ತಂದು ಕೊಡ್ತಾನ. ಬೀಡಿ ಕೊಡ ಒಂದು. ಇರೋದೊಂದು ಬೀಡಿ ಇತ್ತು ಗುರುಗಳೇ. ಕೊಡ್ಬೇಕ. ಬೆಂಕಿ ಪೆಟ್ಟಿ ನೋಡ್ರೆ ಬೀಡಿ ಹೆಂಗ್ ಹಚ್ಕೊಳ್ಳೋದು? ನನ್ನ ಮಗನೇ ಬೀಡಿ ಕೊಟ್ಟಿದ್ದು ಬೆಂಕಿ ಪೆಟ್ಟಿ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲಪ್ಪ ಚಿಕ್ಕ ನನ್ ಮಗ. ಅಲ್ಲಿ ಬೆಂಕಿ ಉರಿತಾ ಐತೆ, ಆ ಬೆಂಕಿನಲ್ಲೇ ಬೀಡಿ ಅಂಟಿಸ್ಕೊಂಡ್ ಬಂದ್ಬಿಡ್ತೀನಿ.